ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ವೆರಿ ಬಿಗ್ ಅಪ್ಡೇಟ್ಸ್ ಮತ್ತೆ ಕಂಪ್ಲೀಟ್ ಆಗಿ ಸಾಕಷ್ಟು ಜನ ಕೇಳಿರುವಂಥ ಕ್ವಶನ್ಸ್ಗೆ ಅದರ ಆನ್ಸರ್ ಮಾಡ್ತಾ ಹೋಗ್ತೀನಿ. ನಾನು ಮೊದಲೇ ಹೇಳಿದ್ದೆ, ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಹಾಕಿ, ನಾನು ಖಂಡಿತ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಇವತ್ತು ನಿಮ್ಮ ಒಂದು ಡೌಟ್ಸ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಆ ಡೌಟ್ಸ್ ಏನು ಎಂತ, ನಿಮಗೆ ಅಮೌಂಟ್ ಯಾವಾಗ ಬರುತ್ತೆ, ಥರ್ಡ್ ಲೆವೆಲ್ದು ಏನು ಎಂತ ಎಲ್ಲ ಕಂಪ್ಲೀಟಾಗಿ ವಿಡಿಯೋನ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಜಾಯ್ನ್ ಆಗಿ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸಾಕಷ್ಟು ಜನ ಒಂದು ಕ್ವಶನ್ಸ್ ಕೇಳಿದ್ದೀನಪ್ಪ ಅಂದರೆ ಥರ್ಡ್ ಲೆವೆಲ್ ವೆರಿಫಿಕೇಷನ್ಸ್ ನಮಗೆ ಎಸ್ ಅಂತಿದೆ ಅನ್ನೋ ಅಂತ ಇದೆ. ಅದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ಈಗ SSP ವೆಬ್ಸೈಟಲ್ಲಿ ಏನಾಗ್ತಿದೆ ಅಂದರೆ, ಥರ್ಡ್ ಲೆವೆಲಲ್ಲಿ ಅಮೌಂಟು ಮೆನ್ಷನ್ ಆಗಿದ್ದರೆ ಫೋರ್ತ್ ಅವೇಟೆಡ್ ಅಂತ ಇರುತ್ತೆ. ಈ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಅಮೌಂಟ್ ಇನ್ನೂ ಒಂದು ಕೇಸ್ ಏನಿದೆ ಅಂದರೆ, ಥರ್ಡ್ ಲೆವೆಲಲ್ಲಿ ಅಮೌಂಟು ಈಗ ಮೆನ್ಷನ್ ಆಗದಿಲ್ಲ, ಫೋರ್ತ್ ಲೆವೆಲಲ್ಲಿ ಮೆನ್ಷನ್ ಆಗಿ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗಿದೆ. ಈ ಥರ ಸಾಕಷ್ಟು ಸ್ಟೂಡೆಂಟ್ಸ್ ಆಗಿದೆ. ನೋಡಿ, ನೀವು ಒಂದ್ಸರಿ ಬ್ಯಾಂಕ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಮೌಂಟು ನೋ ಅಂತಿದ್ರು, ಫೋರ್ತ್ ಲೆವೆಲಲ್ಲಿ ಎಸ್ ಅಂತ ಆಗಿದೆ. ಈ ಸರಿ ತುಂಬಾ ಟೆಕ್ನಿಕಲ್ ಎರರಿಂದ ಈ ಥರ ಆಗಿದೆ. ಓಕೆನಾ? ಓಕೆ, ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ, ಸ್ಟೂಡೆಂಟ್ಸು ಥರ್ಡ್ ಲೆವೆಲಲ್ಲಿ ನೋ ಅಂತ ಇದೆ. ಏನು ಮಾಡಬೇಕು ಸ್ಟೂಡೆಂಟ್ಸ್ ಅಂತ ಕೇಳಿದ್ರೆ, ಅವೇಟೆಡ್ ಅಂತಿದೆ. ನೋ ಅಂತಿದೆ ಅಂದರೆ, ಅವೇಟೆಡ್ ಇದ್ದರೆ ನಿಮಗೆ ಅಮೌಂಟ್ ಮೆನ್ಷನ್ ಆಗಿ ವಿತಿನ್ 15 ಡೇಸ್ ಆರ್ 1 ಮಂತ್ ಒಳಗಡೆ ಬರುತ್ತೆ. ಇನ್ನು ನೋ ಅಂತಿದ್ರೆ ಈ ಒಂದು ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ ವೇಟ್ ಮಾಡಲೇಬೇಕಾಗಿರುತ್ತೆ. ಯಾವಾಗ ಬರುತ್ತೆ, ಏನು ಟೈಮ್ ಅಂತ ಕೇಳ್ತಾ ಹೋಗ್ತಾರ. ನೋಡಿ, SSPದು ಇಲ್ಲಿವರೆಗೂ ಯಾರು ಯೂಟ್ಯೂಬರ್ಸ್ ಈ ಟೈಮ್ಗೆ, ಈ ಎಕ್ಸಾಕ್ಟ್ ಟೈಮ್ಗೆ SSP ಡಿಪಾರ್ಟ್ಮೆಂಟರ್ ಆಯಿತು, ಇವನ್ ನಾವು ಯಾವ ಒಂದು ಯೂಟ್ಯೂಬರ್ಸ್ ಹೇಳೋಕ್ಕಾಗಲ್ಲ. ಇದು ರಿಯಾಲಿಟಿ, ಟ್ರೂತ್. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಬೇಕು. ಫಂಡ್ ರಿಲೀಸ್ ಆದ ತಕ್ಷಣ ಆ ಡಿಪಾರ್ಟ್ಮೆಂಟ್ ವೈಸ್ ಹೋಗ್ತಾರೆ. ಅಂದರೆ ಎಕ್ಸಾಂಪಲ್ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸ್ಟಾರ್ಟಿಂಗ್ ಅವಾಗ ಹೋಗುತ್ತೆ. ಫಸ್ಟ್ ಆ ಒಂದು ಸ್ಟೂಡೆಂಟ್ಸ್ಗೆ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ ಮೈನರ್ ಡಿಪಾರ್ಟ್ಮೆಂಟು, ಆಮೇಲೆ BCW ಅಂದರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಆಮೇಲೆ ಬಂದಮೇಲೆ ನಿಮಗೆ ನೀವು ಒಂದು ಯಾವ ಕ್ಯಾಟಗರಿಲಿ ಬರ್ತೀರಾ ಆ ಒಂದು ಸ್ಟೆಪ್ ವೈಸ್ ಹೋಗುತ್ತೆ. ಮತ್ತು ನಿಮ್ಮದು ಯಾವ ಡಿಸ್ಟಿಕ್ಕು, ಮತ್ತು ನೀವು ಏನು ಓದ್ತಿದ್ದೀರಾ, ಯಾವ ಸ್ಟ್ರೀಮ್ ಅಂದರೆ ಯಾವ ಡಿಗ್ರಿ ಓದ್ತಿದ್ದೀರಾ, ಈ ಥರ ಬರೋದ್ರಿಂದ ಯಾವಾಗ ನೀವು ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಅಮೌಂಟ್ ಬರುತ್ತೆ, ಬಂದಿದ ತಕ್ಷಣ ಮಾಡ್ತಾರೆ ಅವರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಫಂಡ್ ಅನ್ನೋದು ರಿಲೀಸ್ ಆಗುತ್ತೆ ಅಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ರೀಸನಿಂದ ಯಾವೊಂದು ಇವಾಗ SSP ಕಡೆಯಿಂದ ಅಮೌಂಟ್ ಬರುತ್ತೆ. ಇನ್ನು ಅಂದರೆ ಅವೇಟೆಡ್ ಅಂತಿದ್ರೆ ವಿತಿನ್ 15 ಡೇಸಲ್ಲಿ ಬರುತ್ತೆ. ಇದು ಗ್ಯಾರಂಟಿ ಕೊಡ್ಬೋದು, 1 ಮಂತ್ ಆರ್ 15 ಡೇಸಲ್ಲಿ ಒಳಗಡೆ ಬರುತ್ತೆ. ನೋ ಅಂತಿದ್ರೆ ಫಂಡ್ ರಿಲೀಸ್ ಆಗೋವರೆಗೂ ವೇಟ್ ಮಾಡಲೇಬೇಕಾಗಿರುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 2023 ಹಾಕಿರುವಂಥ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ 2025 ಬರುತ್ತೆ. 2 ವರ್ಷಕ್ಕೆ ಆದ ನಂತರ ಅವರು ಆಲ್ಮೋಸ್ಟ್ ಇಂಜಿನಿಯರ್ ಮುಗಿದು ನೆಕ್ಸ್ಟ್ PG ಅಂದರೆ ಇಂಜಿನಿಯರ್ ಮುಗಿದು ಡ್ಯೂಟಿಗೆ ಹೋಗ್ತಿರ್ತಾರೆ, ಜಾಬ್ ಮಾಡ್ತಿರ್ತಾರೆ. ಆವಾಗ ಇದು ಎಲ್ಲಿಂದ ಬಂದು ಅಂತ ಚೆಕ್ ಮಾಡಿದಾಗ SSP ಕಡೆಯಿಂದ ಬಂದಿರುತ್ತೆ. ಈ ಥರ ತುಂಬಾ ಎಕ್ಸಾಂಪಲ್ಸ್ ಇದ್ದಾವೆ. ನಿಮ್ಮದು ಒಂದೊಂದು ವರ್ಷ ಬಿಟ್ಟು ಇನ್ನೊಂದು ಈ ಥರ ಬರುತ್ತೆ. ಬಟ್ ಆದರೆ 100% ಅಂದರೆ SSP ಕಡೆಯಿಂದ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಬಟ್ ಯಾವ ಟೈಮ್ಗೆ ಯಾವಾಗ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಸಾಕಷ್ಟು ಜನ ಮತ್ತೆ ಒಂದು ಕ್ವಶನ್ ಕೇಳ್ತಾರೆ, ಅಮೌಂಟ್ ಯಾವಾಗ ಬರುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ, ಟೈಮ್ ಹೇಳಿ, ಡೇಟ್ ಹೇಳಿ ಅಂತ ಕೇಳ್ತಾರೆ. ಆ ಡೇಟ್ ಯಾರ ಕೈಲಿಂದ ಹೇಳೋಕ್ಕಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಥರ್ಡ್ ಲೆವೆಲಿಗೆ ಬಂದಿದ್ದೀರ ಅಂದರೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಆಗಿರುತ್ತೆ. ಅಮೌಂಟ್ ಏನಾದರೂ ಮೆನ್ಷನ್ ಆಗಿತ್ತು ಅವೇಟೆಡ್ ಅಂತಿದ್ರೆ ವಿತಿನ್ 1 ಮಂತ್ ಒಳಗಡೆ ಬರುತ್ತೆ. ಮತ್ತು ನಿಮ್ಮ ಫೋರ್ತ್ ಲೆವೆಲಲ್ಲಿ ಏನಾದರೂ ಬಂದು DD ಕಡೆ ಎಸ್ ಅಂತ ಆಗ್ಬಿಟ್ರೆ ವಿತಿನ್ 1 ವೀಕ್ ಆರ್ 15 ಡೇಸಲ್ಲಿ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಓಕೆನಾ? ಇದಿಷ್ಟು SSP ಕಡೆಯಿಂದ ಕಂಪ್ಲೀಟಾಗಿ ಪಕ್ಕ ಇನ್ಫಾರ್ಮೇಷನ್. ಓಕೆನಾ? ನಿಮ್ಮದು ನೋ ಅಂತ ಇತ್ತಂದರೆ ವೇಟ್ ಮಾಡಿ. ಮತ್ತು ನೀವು ಏನಾದರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರಲಿಲ್ಲ, ವೆರಿಫಿಕೇಷನ್ ಆಗಿರಲಿಲ್ಲ ಅಂದರೆ ನಿಮ್ಮ ನಿಯರ್ ಇರುವಂಥ ಡಿಸ್ಟಿಕ್ ಆಫೀಸ್ ಹತ್ರ ವಿಸಿಟ್ ಮಾಡಿಲ್ಲ ಅಂದರೆ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸಿಂದ ವೆರಿಫಿಕೇಷನ್ಸ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕಾಗಿತ್ತು ಅಂದರೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಸ್ ಮೇಲೆ ಇರ್ತದೆ. ಅಂದರೆ ಈಗ ನಿಮ್ಮದು ರಿಜೆಕ್ಷನ್ಸ್ ಆಗಿತ್ತು ಫಸ್ಟ್ ಲೆವೆಲಲ್ಲೇ, ಸೆಕೆಂಡ್ ಲೆವೆಲಲ್ಲೇ, ಈ ಥರ ಏನಾದರೂ ರಿಜೆಕ್ಷನ್ಸ್ ಇತ್ತಂದರೆ ನಿಮ್ಮ ಡಿಪಾರ್ಟ್ಮೆಂಟ್ದು ಮೇಲ್ ID ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೆ ಬೇಕಾದ್ರೆ ಡಿಪಾರ್ಟ್ಮೆಂಟ್ಸ್ ಇಮೇಲ್ ID ಅಂತ ಕಮೆಂಟ್ ಬಾಕ್ಸ್ ಹಾಕಿದ್ರೆ ಇನ್ನೊಂದು ಸರಿ ಮಾಡಿ ತಿಳಿಸ್ತೀನಿ. ನೀವು ಆ ಒಂದು ಡಿಪಾರ್ಟ್ಮೆಂಟ್ಗೆ ನಿಮ್ಮ ಒಂದು ಏನು ಸ್ಟೇಟಸ್ ಇದೆ ಅಂತ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಸೆಂಡ್ ಮಾಡಿದ್ರೆ ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಾಂದರೆ 1920ಗೆ ಕಾಲ್ ಮಾಡಿದ್ರು ಕೂಡ ನಿಮ್ಗೆ ಅಲ್ಲಿ ಕಡೆಯಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು SSP ಅವರಿಗೆ ಕಾಲ್ ಮಾಡಿ ತಿಳಿಸಿದ್ರೆ ಅವ್ರ ಕಡೆಯಿಂದ ಬರುವಂಥ ಇನ್ಫಾರ್ಮೇಷನ್ ಏನಂದರೆ ಎಷ್ಟು ಅಮೌಂಟ್ ಬಂದಿದೆ ಅಷ್ಟು ಅಮೌಂಟು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಯಾವ ಒಂದು ಸ್ಟೂಡೆಂಟ್ಸ್ಗೆ ಏನನ್ನೋದು ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಆಗಿದ್ರೆ ಮಾತ್ರ ಬರುತ್ತೆ, ವೇಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಸಾಕಷ್ಟು ಜನ ಒಂದು ಕ್ವಶನ್ ಕೇಳಿದ್ರೆ ಅಂದರೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ನಮಗೂ ಅಮೌಂಟ್ ಬರುತ್ತೆ ಅಂತ ಒಂದು ಕ್ವಶನ್ಸ್ ಅದರ ಕೇಳ್ತಾ ಇದ್ರು ಸ್ಟೂಡೆಂಟ್ಸು. ನೋಡಿ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಮೊದಲೆಲ್ಲ ಬರ್ತಿತ್ತು, ಇವಾಗ ತುಂಬ ಕಡಿಮೆ ಅಂದರೆ ಕಡಿಮೆ ಬರೋದೇ ಇಲ್ಲ, ಆ ಥರ ಆಗಿದೆ. ಯಾಕಂದರೆ ಗೌರ್ಮೆಂಟು ಅಲ್ಲಿ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಅಮೌಂಟ್ ಕೊಡೋಕ್ಕೆ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಇನ್ನು ಮ್ಯಾನೇಜ್ಮೆಂಟ್ ಅವ್ರಿಗೆ ಈ ಸರಿ ಸ್ಕಾಲರ್ಶಿಪ್ ಕೊಡೋದಿಲ್ಲ. ಓಕೆನಾ? ನೀವು ಆಗಂತ ಅಪ್ಲೈ ಮಾಡೋದನ್ನು ಬಿಡಬೇಕಾಗಿಲ್ಲ. ಅಪ್ಲೈ ಅನ್ನೋದು ಮಾಡಿ, ಅಪ್ಲೈ ಮಾಡಿದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಓಕೆನಾ? ಡೋಂಟ್ ವರಿ, ಅಪ್ಲೈ ಮಾಡಿದ್ಮೇಲೆ ಬಂದರೆ ಬಂತು ಲಕ್ಕು, ಇಲ್ಲ ಬಂದಿಲ್ಲ ಬಿಟ್ಟು. ಓಕೆನಾ? ಅದ್ರ ಬಗ್ಗೆ ಏನು ತಲೆ ಕೆಡ್ಸಕ್ಕೆ ಹೋಗಬೇಡಿ. ಇದಿಷ್ಟು ಇಲ್ಲಿವರೆಗೆ ಇರುವಂಥ SSP ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅದರ ಆಗಿತ್ತು. ಇನ್ನೂ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಹೋಗ್ತೀನಿ. ಮತ್ತು ನಿಮ್ಮ ಏನಿದೆ ಕಮೆಂಟ್ ಬಾಕ್ಸ್ ಮಾಡೋದ್ರಿಂದ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದೆ, ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.